ಇವತ್ತಿನ ವಿಡಿಯೋದಲ್ಲಿ ನೀವೇ ಸ್ವತಃ ಜನಗಣತಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಫಸ್ಟ್ ನೀವು ಇದು ಮೊಬೈಲಲ್ಲಿ ಓಪನ್ ಮಾಡಿದ್ರು ಇದೇ ಟೈಪ್ ಪೇಜ್ ಓಪನ್ ಆಗುತ್ತೆ. ನೀವು ಕಂಪ್ಯೂಟರಲ್ಲಿ ಓಪನ್ ಮಾಡಿದ್ರು ಇದೇ ಟೈಪ್ ಆಗೋದು. ನಿಮಗೆ ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣ್ಲಂತ ನಾನು ಕಂಪ್ಯೂಟರ್ ಅಲ್ಲಿ ಮಾಡಿದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಫಸ್ಟ್ ನೀವು ಗೂಗಲ್ ಕ್ರೋಮ್ ಅಲ್ಲಿ ಹೋಗಿ ಸೆನ್ಸಸ್ ಅಂತಂದು ನೀವು ಟೈಪ್ ಮಾಡಿದ್ರೆ ಅದು ಆಲ್ರೆಡಿ ಈ ತರ ಪೇಜ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಅಲ್ಲಿ ಹೋಗ್ರಿ, ಇಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆ ಲಿಂಕ್ ಮುಖಾಂತರ ಓಪನ್ ಮಾಡಿದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿಂದ ಏನು ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ನೀವು ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಯಾವ ಸ್ಟೇಟ್ ಅಲ್ಲಿ ಇದ್ರಿ ಅಂತ. ಅದಾದ್ಮೇಲೆ ಕೆಳಗಡೆ ಕ್ಯಾಪ್ಚಾ ಏನಿದೆಯಲ್ಲ ಕ್ಯಾಪ್ಚಾ ಸೆಲೆಕ್ಟ್ ಮಾಡಿ ವೆರಿಫೈ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆ ತರ ಕ್ಲಿಕ್ ಮಾಡಿದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ಟೇಟ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಆಮೇಲೆ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡರ್ ಅಂತಿದೆ. ನಿಮ್ಮ ಮನೆಯಲ್ಲಿ ಯಾರು ಯಜಮಾನರಿದ್ದಾರೆ, ನಿಮ್ಮ ತಂದೆ ಇಲ್ಲ ತಾಯಿ ಇಲ್ಲ ನೀವೇ ಇದ್ರೆ ನಿಮ್ದೇ ಮೊಬೈಲ್ ನೀವೇ ಹೆಸರು ಕೊಡ್ಬೋದು. ಕರೆಕ್ಟಾಗಿ ಕೊಡ್ಬೇಕು, ಮತ್ತೆ ಚೇಂಜಸ್ ಆಗಲ್ಲ. ಮತ್ತೆ ಅದು ಮೊಬೈಲ್ ನಂಬರ್ ನಿಮ್ದೇ ಕೊಟ್ಟಿರಿ, ಮತ್ತೆ ಇಮೇಲ್ ನಂಬರ್ ಆಪ್ಷನ್ ಅಲ್ಲಿ ನೀವು ಬೇಕಾದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ಹೆಸರು ಮಾತ್ರ ಕರೆಕ್ಟ್ ಆಗಿ ಕೊಡಿ. ನೆಕ್ಸ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಾದ್ಮೇಲೆ ವೆರಿಫೈಡ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಆಮೇಲೆ ಇದರಲ್ಲಿ ಇಂಗ್ಲಿಷ್ ಬೇಕಾ ಕನ್ನಡ ಬೇಕಾ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ಕನ್ನಡದಲ್ಲಿ ನೀವು ಎಲ್ಲ ಡೀಟೇಲ್ ಆಗಿ ಓದ್ಬೋದು. ನೆಕ್ಸ್ಟ್ OTP ನಿಮ್ಮ ಮೊಬೈಲ್ ನಂಬರ್ ಬಂದಿರುತ್ತಲ್ಲ ಆ OTP ಅನ್ನ ಎಂಟರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಕರ್ನಾಟಕ ಅಂತ ಆಲ್ರೆಡಿ ಇದೆ ರಾಜ್ಯ, ಇದರಲ್ಲಿ ಡಿಸ್ಟಿಕ್ ನೀವು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಿನ್ ಕೋಡ್ ನಂಬರ್, ನಿಮ್ಮ ಊರಿನ ಪಿನ್ ಕೋಡ್ ನಂಬರ್, ಪೋಸ್ಟಲ್ ಕೋಡ್ ನಂಬರ್ ಹಾಕಿ. ಅದಾದ್ಮೇಲೆ ಕೆಳಗಡೆ ನಿಮ್ಮ ಊರಿನ ಹೆಸರನ್ನ ನೀವು ಮೆನ್ಷನ್ ಮಾಡೋಕ್ಕಾಗತ್ತೆ. ನೀವು ಸರ್ಚ್ ಮಾಡಿ, ಇಲ್ಲ ಇದರಲ್ಲಿ ಸಿಕ್ಕಿಲ್ಲ ಅಂದ್ರೆ ಮ್ಯಾಪ್ ಅಲ್ಲಿ ಕೂಡ ನೀವು ಲೊಕೇಶನ್ ಸೆಲೆಕ್ಟ್ ಮಾಡಬಹುದು ಮ್ಯಾಪ್ ನಲ್ಲಿ. ಇಲ್ಲ ಅಂದ್ರೆ ನಿಮ್ಮ ಊರಿನ ಹೆಸರನ್ನು ಬರೆದು ಅದನ್ನ ನೀಟಾಗಿ ಸರ್ಚ್ ಮಾಡಬಹುದು. ಫಸ್ಟ್ ನೀವು ಹೆಸರನ್ನ ಹಾಕಿದ್ಮೇಲೆ ಇಮಿಡಿಯೇಟ್ಲಿ ಅದು ತೋರಿಸುತ್ತೆ ಯಾವುದು ಊರು ಇದು ಹೆಸರು ಇದೆನಾ ಇಲ್ಲ ಅಂತ. ಅಕಸ್ಮಾತ್ ಇಲ್ಲ ಅಂದ್ರೆ ನೋ ಅಂತ ತೋರಿಸುತ್ತೆ. ನೋಡಿ ಸರಿಯಾಗಿ ಸ್ಪೆಲ್ಲಿಂಗ್ ಸರಿಯಾಗಿ ಮಿಸ್ಟೇಕ್ ಆಗಿದ್ರೆ ಅದು ತೋರ್ಸಲ್ಲ. ಈಗ ನೋಡಿ ಕರೆಕ್ಟ್ ಆಗಿದ್ರೆ ಮಾತ್ರ ಈ ತರ ತೋರಿಸುತ್ತೆ. ಬಳ್ಳಾರಿ, ಕರ್ನಾಟಕ ಅದೆಲ್ಲ ಊರ ಹೆಸರೆಲ್ಲ ತೋರಿಸುತ್ತೆ. ಆಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಊರಿಂದು ಮ್ಯಾಪ್ ತೋರಿಸುತ್ತೆ. ಇದು ಹೌದಾ ಏನೇ ನಿಮ್ಮ ಲೊಕೇಶನ್ ತೋರಿಸುತ್ತೆ ಯಾವುದು ಅಂತ. ನೋಡಿ ಇದೇ ನಿಮ್ಮ ಊರು ಅದು ಎಸ್ ಅಂತ ಅಂದ್ರೆ ನೀವು ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನೋಡಿ ಉಳಿಸಿ ಮತ್ತು ಮುಂದೆ ಸಾಗಿ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಅದಾದ್ಮೇಲೆ ಇದು ವಾಸಸ್ಥಳ ಕರೆಕ್ಟ್ ಇದೆನಾ ಅಂತ ಆದ್ಮೇಲೆ ಹೌದು ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ತರ ತೋರಿಸುತ್ತೆ. ನೋಡಿ ಜನಗಣತಿ ಮನೆ ವಿವರಗಳು. ಇದರಲ್ಲಿ ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ, ಕೆಳಗಡೆ ಏನು ಮಾಡಿರ್ತೀರಿ ಅಂತ. ಇದರಲ್ಲಿ ಯಾವ್ದಾದ್ರು ಟೈಲ್ಸ್ ಹಾಕಿದ್ರೆ ಇಲ್ಲ ಇಟ್ಟಿಗೆಯಿಂದ ಮಾಡಿದ್ರೆ ಅದು ಯಾವ್ದಾದ್ರು ನೀವು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ಮನೆ ಹೇಗಿದೆ ಅಂತ ಇದರಲ್ಲಿ ನೀವು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲೇ ಇರುತ್ತೆ. ನೀವು ಓದ್ಕೊಂಡು ಅದು ನೀಟಾಗಿ ಸೆಲೆಕ್ಟ್ ಮಾಡಿ. ಜನಗಣತಿ ಮನೆ ಗೋಡೆ ಯಾವುದರಿಂದ ಕಟ್ಟಲಾಗಿದೆ, ಆಮೇಲೆ ಮೇಲ್ಛಾವಣಿ ಪ್ರಧಾನವಾಗಿ ಯಾವುದರಿಂದ ಬಳಸಲಾಗಿದೆ, ನಿಮ್ಮ ಸಾಮಗ್ರಿಗಳು ಯಾವ್ಯಾವ ಇದೆ, ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇದರಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಮನೆ ಯಾವ ರೀತಿ ಕಟ್ಟಲಾಗಿದೆ, ಮೇಲೆ ಟಾಪ್ ರೂಫ್ ಯಾವ ರೀತಿ ಇದೆ ಅಂತ ಕೂಡ ನೀವು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಈ ಜನಗಣತಿ ಮನೆ ಸ್ಥಿತಿ ಕರೆಕ್ಟ್ ಆಗಿದೆ, ವಾಸ ಯೋಗ್ಯವಾಗಿದ್ದಾದ್ಮೇಲೆ ಉಳಿಸಿ ಮತ್ತು ಮುಂದೆ ಸಾಗಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕುಟುಂಬಕ್ಕೆ ಸಂಬಂಧಪಟ್ಟ ಮಾಹಿತಿ ಬಗ್ಗೆನೂ ಕೇಳ್ತಾರೆ. ಇದರಲ್ಲಿ
ಸಾಮಾನ್ಯವಾಗಿ ವಾಸಿಸುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ವಾಸವಾಗಿದ್ದಾರೆ. ನೆಕ್ಸ್ಟ್ ಕುಟುಂಬ ಮುಖ್ಯಸ್ಥರ ಹೆಸರನ್ನು ಇಲ್ಲಿ ಮಾಡಬೇಕಾಗುತ್ತೆ. ಅಂದ್ರೆ ಯಾವ ಭಾಷೆಯಲ್ಲಿ ನೀವು ಆಯ್ಕೆ ಮಾಡಿರ್ತೀರಲ್ಲ ಆ ಭಾಷೆನ ಇಲ್ಲಿ ಬರಿಬೇಕಾಗುತ್ತೆ. ನೀವು ಕನ್ನಡದಲ್ಲಿ ಬರೆಯೋಕೆ ಆಗಿಲ್ಲ ಅಂತಂದ್ರೆ ಇಂಗ್ಲಿಷಲ್ಲಿ ಟೈಪ್ ಮಾಡಿದ್ರೂ ಅದು ಕನ್ನಡದಲ್ಲಿ ತೋರಿಸುತ್ತೆ. ಅದನ್ನ ನೀವು ನೋಡಿ ಈ ತರ ಇಂಗ್ಲಿಷಲ್ಲಿ ಬರೆದು ಕನ್ನಡದಲ್ಲಿ ಯಾವ ರೀತಿ ತೋರಿಸುತ್ತಲ್ಲ ಈ ತರನು ನಿಮ್ಮ ಹೆಸರನ್ನ ಟೈಪ್ ಮಾಡಿ. ನೆಕ್ಸ್ಟ್ ಕುಟುಂಬಸ್ಥರ ಲಿಂಗ, ಇದು ಅಕಸ್ಮಾತ್ ನೀವು ತಾಯಿಯನ್ನು ಸೆಲೆಕ್ಟ್ ಮಾಡಿದ್ರೆ ಹೆಣ್ಣು ಅಂತ ಆಗುತ್ತೆ, ತಂದೆಯನ್ನು ಸೆಲೆಕ್ಟ್ ಮಾಡಿದ್ರೆ ಗಂಡು ಅಂತಾನೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನಿಮ್ಮ ಜಾತಿ ಬಗ್ಗೆ ವಿವರವಾಗಿ ತಿಳಿಸ್ಬೇಕಾಗತ್ತೆ. ಪರಿಶಿಷ್ಟ ಜಾತಿನ, ಪಂಗಡನ, ಬೇರೆ ಬೇರೆ ಕ್ಯಾಸ್ಟ್ ಇದ್ರೆ ಈ ತರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮನೆಯ ಮಾಲೀಕತ್ವ ಸ್ಥಾನ ಯಾವ್ದಿದೆ, ಸ್ವಂತ ದನ, ಬಾಡಿಗೆ ದನ, ಅದು ಸೆಲೆಕ್ಟ್ ಮಾಡಿ. ವಾಸ ಕೊಠಡಿಗಳ ಸಂಖ್ಯೆ ಎಷ್ಟಿದೆ ನೋಡಿ. ನೆಕ್ಸ್ಟ್ ಈ ಕುಟುಂಬದಲ್ಲಿ ಎಷ್ಟು ಜನ ದಂಪತಿಗಳಿದ್ದಾರೆ ಅದನ್ನು ನೀವು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ನಂಬರ್ ಎಂಟರ್ ಮಾಡಿ. 2 ಜೋಡಿ ಇದೆನಾ, 1 ಜೋಡಿ ಇದೆನಾ, ಓಕೆ. ಆ ಥರ ಮಾಡಿದ್ಮೇಲೆ ಉಳಿಸಿ ಮತ್ತು ಮುಂದೆ ಸಾಗಿ ಮೇಲೆ ಕ್ಲಿಕ್ ಮಾಡಿ, ಹೌದು ಮೇಲೆ ಕ್ಲಿಕ್ ಮಾಡಿ. ಈ ತರ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಬೇರೆ ಪೇಜ್ ಮತ್ತೊಂದು ಓಪನ್ ಆಗುತ್ತೆ. ಅದರಲ್ಲಿ ಮತ್ತೆ ಡೀಟೇಲ್ಸ್ ಕೇಳ್ತಾರೆ, ಅದನ್ನೆಲ್ಲ ಫಿಲ್ಅಪ್ ಮಾಡಬೇಕು. ಇದರಲ್ಲಿ ನೋಡಿ ಮೇನು ಕುಡಿಯುವ ನೀರಿನ ಪ್ರಧಾನ ಮೂಲ, ನೀವು ಯಾವ ನೀರನ್ನು ಕುಡಿತಾ ಇದ್ದೀರಾ, ಏನು ಯಾವುದು ಕೊಳವೆ ಪೈಪ್ ಇಂದನ, ಇಲ್ಲ ಕಾಲುವೆಯಿಂದ ಕುಡಿತಾ ಇದ್ದೀರಾ, ಇಲ್ಲ ಬೋರ್ವೆಲ್ ಇಂದ ಯೂಸ್ ಮಾಡ್ತಾ ಇದ್ದೀರಾ, ನೀವು ಯಾವ ರೀತಿ ಕುಡಿತಾ ಇದ್ದೀರಾ, ನಿಮಗೆ ಕುಡಿಯುವ ನೀರಿನ ಮೂಲ ಯಾವುದಂತ ನೀವು ಇದರಲ್ಲಿ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಮತ್ತೆ ಕುಡಿಯುವ ನೀರು ನಿಮ್ಮ ಆವರಣದ ಒಳಗಡೆ ಇದೆನಾ, ಏನು ನಿಯರ್ ಹತ್ರ ಇದೆನಾ, ದೂರ ಇದೆನಾ, ಅದನ್ನು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಅದಾದ್ಮೇಲೆ ಬೆಳಕಿನ ಪ್ರಧಾನ ಮೂಲ ಯಾವುದು, ವಿದ್ಯುತ್ ಶಕ್ತಿ ಇದೆನಾ, ಕರೆಂಟ್ ಇದೆನಾ, ಸೀಮೆ ಎಣ್ಣೆಯಿಂದನಾ, ಇಲ್ಲ ಸೌರಶಕ್ತಿಯಿಂದ, ಯಾವುದರಲ್ಲಿಂದ ನಿಮಗೆ ಬೆಳಕಿದೆ. ನೆಕ್ಸ್ಟ್ ಶೌಚಾಲಯ ಲಭ್ಯತೆ ಇದೆನಾ, ಇಲ್ಲ ಏನು ಸಪರೇಟ್ ಇದೆನಾ, ನಿಮ್ಮ ಮನೆ ಒಳಗಡೆ ಇದೆನಾ, ಅದನ್ನ ನೀವು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಇಲ್ಲ ಅಕಸ್ಮಾತ್ ಇಲ್ಲೇ ಇಲ್ಲ ಅಂದ್ರೆ ಇಲ್ಲ ಅಂತ ಬಯಲು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಶೌಚಾಲಯ ನಿಮ್ಗೆ ಏನಾದ್ರು ಒಳಚರಂಡಿ ವ್ಯವಸ್ಥೆ ಇದೆನಾ, ಸೆಪ್ಟಿಕ್ ಟ್ಯಾಂಕ್ ಇದೆನಾ, ಇಲ್ಲ ಬೇರೆ ವ್ಯವಸ್ಥೆ ಏನಿದ್ರೆ ಅದನ್ನ, ಇಲ್ಲ ಗುಂಡಿ ತೆಗೆದು ಏನಾದ್ರು ತೋಡಿ ಮಾಡಿದ್ರೆ ಅದನ್ನ ನೀವು ಎಂಟರ್ ಮಾಡೋಕ ಸೆಲೆಕ್ಟ್ ಮಾಡ್ರಿ. ನೆಕ್ಸ್ಟ್ ಶೌಚಾಲಯ ಯಾವ ರೀತಿ ರಿಮೂವ್ ಮಾಡ್ತಾರೆ, ಯಾವ ರೀತಿ ತೆಗಿತಾರೆ ಅದನ್ನು ನೀವು ಸೆಲೆಕ್ಟ್ ಮಾಡಬಹುದು. ನೆಕ್ಸ್ಟ್ ತ್ಯಾಜ್ಯ ನೀರನ್ನು ಹೊರ ಸಾಗಿಸುವ ವ್ಯವಸ್ಥೆ ಯಾವ ರೀತಿ ಇದೆ, ಚರಂಡಿ ಬಾತ್ರೂಮ್ ನೀರು ಯಾವ ರೀತಿ ಹೊರಗಡೆ ಹೋಗುತ್ತೆ, ಏನು ಓಪನ್ ಚರಂಡಿ ಇದೆನಾ, ಇಲ್ಲಾಂದ್ರೆ ಮುಚ್ಚಿದ್ದು ಇದೆನಾ, ಏನು ಚರಂಡಿನೇ ಇಲ್ಲ, ಯಾವ ರೀತಿ ಇದೆ ನಿಮ್ಮ ಮನೆ ಪರಿಸ್ಥಿತಿ, ಅದನ್ನ ಇಲ್ಲಿ ಎಂಟರ್ ಮಾಡೋಕು. ನೆಕ್ಸ್ಟ್ ಸ್ನಾನದ ಗೃಹ ಒಳಗಡೆ, ಮನೆ ಒಳಗಡೆ ಇದೆನಾ, ಹೊರಗಡೆ ಇದೆನಾ, ಯಾವ ರೀತಿ ಇದೆ ಅದು. ಮತ್ತೆ ನೆಕ್ಸ್ಟ್ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದು LPG ಸಿಲಿಂಡರ್ ಯೂಸ್ ಮಾಡ್ತಾ ಇದ್ದೀರಾ, ಏನು ಸಿಲಿಂಡರ್ ಯೂಸ್ ಮಾಡಿದ್ರೆ ಹೊರಗಡೆ ಇದೆನಾ, ಒಳಗಡೆ ಇದೆನಾ, ಅದೆಲ್ಲ ಕೇಳ್ತಾರೆ. ಮತ್ತೆ ಅಡಿಗೆ ಮನೆ ಏನಾದರೂ ಟೋಟಲ್ ಹೊರಗಡೆ ಇದೆನಾ, ಇಲ್ಲ ಸಿಲಿಂಡರ್ ಇದ್ರೂ ಹೊರಗಡೆ ಅಡಿಗೆ ಮಾಡ್ತೀರಾ, ಆ ಥರ ಎಲ್ಲ ಡಿಫ್ರೆಂಟ್ ಆಗಿ ಸೆಲೆಕ್ಷನ್ ಇರ್ತವೆ. ನೀವು ನಿಮ್ಮ ಮನೆ ಪರಿಸ್ಥಿತಿ ಯಾವ ರೀತಿ ಇದೆಯಲ್ಲ ಆ ಥರ ಸೆಲೆಕ್ಟ್ ಮಾಡಿ. ನೀವೇನಾದರೂ ಅಡಿಗೆ ಮಾಡೋದಕ್ಕೆ LPG ಸಿಲಿಂಡರ್ ಯೂಸ್ ಮಾಡಿಲ್ಲ ಅಂದರೆ ಸೌದೆ ಇದ್ದರೆ ಸೌದೆನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಉಳಿಸಿ ಮತ್ತು ಮುಂದೆ ಸಾಗಿ ಮೇಲೆ ಕ್ಲಿಕ್ ಮಾಡಿ, ಹೌದು ಮೇಲೆ ಕ್ಲಿಕ್ ಮಾಡಿದರೆ ಟೋಟಲ್ ಆಗಿ ನೆಕ್ಸ್ಟ್ ಪೇಜ್ಗೆ ಮತ್ತೆ ಹೋಗ್ತೀರಾ. ಈಗ ಕುಟುಂಬ ಹೊಂದಿರುವ ಸವಲತ್ತುಗಳು, ನೀವೇನು ಫೆಸಿಲಿಟಿ ಇದಾವೆ, ರೇಡಿಯೋ ಇದೆನಾ, ರೇಡಿಯೋ ಎಲ್ಲ ಮೊಬೈಲ್ ಏನೇನಿದ್ರೆ ಮೊಬೈಲ್ ಸೆಲೆಕ್ಟ್ ಮಾಡಿ. ಟಿವಿ ಅಂತೂ ಟಿವಿ ಕಂಪಲ್ಸರಿ ಎಲ್ಲ ಮನೆಯಲ್ಲಿದೆ, ಟಿವಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಬಲ್ ಸಂಪರ್ಕ ಇದೆನಾ, ಇಲ್ಲ ಡಿಶ್ ಏನೋ ಫ್ರೀ ಇದೆನಾ, ಇಲ್ಲ DTH ಇದೆನಾ, ಯಾವ ರೀತಿ ಇದೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಟರ್ನೆಟ್ ಇದೆನಾ ಬೇರೆ ಸಪ್ರೇಟ್, ಇಲ್ಲ ಮೊಬೈಲಲ್ಲೇ ನೀವು ಇಂಟರ್ನೆಟ್ ನೋಡ್ತೀರಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಏನಾದರೂ ಲ್ಯಾಪ್ಟಾಪ್ ಇದೆನಾ, ಕಂಪ್ಯೂಟರ್ ಇದೆನಾ, ಇಲ್ಲಾಂದ್ರೆ ಇಲ್ಲ ಅಂತ ಕ್ಲಿಕ್ ಮಾಡಿ, ಹೌದಂದ್ರೆ ಹೌದು ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ಟೆಲಿಫೋನ್ ಮತ್ತು ಮೊಬೈಲ್ ಫೋನ್ ಏನಾದರೂ ಸ್ಮಾರ್ಟ್ ಫೋನ್ ಇವೇನಾದರೂ ನಾರ್ಮಲ್ ಫೋನ್ ಇದೆನಾ, ಇಲ್ಲ ಸ್ಮಾರ್ಟ್ ಫೋನ್ ಇದೆನಾ, ಅವು ಎರಡನ್ನೂ ನೋಡಬೇಕಾಗತ್ತೆ. ಬೇರೆ ಇದ್ರೆ ಬೇರೆ ಕ್ಲಿಕ್ ಮಾಡಿ, ಇಲ್ಲ ಅಂತಂದ್ರೆ ಟೋಟಲ್ ಆಗಿ ಇಲ್ಲ ಅಂತಾನೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಬೈಸಿಕಲ್, ಸ್ಕೂಟ್ರು ಏನಾದರೂ ಬೈಕ್ ಏನಾದರೂ ನಿಮ್ಮ ಹತ್ರ ಇದ್ರೆ
ಅದ್ರ ಮೇಲೆ ಸ್ಕೂಟರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಾರು, ಜೀಪು, ವ್ಯಾನ್ ಏನಾದ್ರು ಇದೆನಾ, ಇಲ್ಲ. ಕುಟುಂಬದ ಸೇವೆನೇ ಬಳಸುವ ಪ್ರಮುಖ ಧಾನ್ಯಗಳೇನು, ನೀವು ಯಾವ ಧಾನ್ಯ ಮೇನ್ ಜಾಸ್ತಿ ಯೂಸ್ ಮಾಡ್ತೀರಿ ಅದು. ಮೊಬೈಲ್ ನಂಬರ್ ಆಲ್ರೆಡಿ ಎಂಟರ್ ಇರುತ್ತೆ. ನೆಕ್ಸ್ಟ್ ಉಳಿಸಿ ಮತ್ತು ಮುಂದೆ ಸಾಗಿ ಮೇಲೆ ಕ್ಲಿಕ್ ಮಾಡಿ, ಹೌದು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದನ್ನ ಡೀಟೇಲ್ ಆಗಿ ತೋರಿಸುತ್ತೆ. ನೆಕ್ಸ್ಟ್ ಇದು ಮುನ್ನೋಟ ಅಂತ ತೋರಿಸುತ್ತೆ. ಇದರಲ್ಲಿ ನೀವು ಏನೇನು ಎಂಟರ್ ಮಾಡಿರ್ತೀರಲ್ಲ ಎಲ್ಲ ಡೀಟೇಲ್ಸ್ ಇದರಲ್ಲಿ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಇರ್ತವೆ. ಇದನ್ನ ಡೀಟೇಲ್ ಆಗಿ ನೀವು ಓದ್ಬೋದು. ಅಕಸ್ಮಾತ್ ಸರಿಯಾಗಿಲ್ಲ ಅಂತಂದ್ರೆ ತಿದ್ದುಪಡಿಗಾಗಿ ಹಿಂತಿರುಗಬಹುದು, ಇಲ್ಲ ಸೇವ್ ಮಾಡ್ಬೋದು. ಡ್ರಾಫ್ಟ್ ಆಗಿ ಉಳಿಸಿ ಅಂದ್ರೆ ಸೇವ್ ಮಾಡಿ ನೆಕ್ಸ್ಟ್ ಬೇಕಾದ್ರೆ ಮಾಡ್ಬೋದು. ನೆಕ್ಸ್ಟ್ ದೃಢೀಕರಿಸಿ ಮತ್ತು ಸಲ್ಲಿಸಿ ಅನ್ನೋದ್ರಲ್ಲಿ ಇದು ಕರೆಕ್ಟ್ ಇದೆ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಹೌದು ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಪ್ರೋಸೆಸ್. ನಿಮಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳು ಬೇಕಂತಂದರೆ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು